Hello everyone. Welcome to News Navigator program of Shankar IAS Academy. ಇನ್ನು ಕೂಡ ಯಾರು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಮಾಡ್ಕೊಳ್ಳಿ. ಬಿಕಾಸ್ ಪ್ರೀವಿಯಸ್ಲಿ ಶಂಕರ್ IAS ಕಡೆಯಿಂದ ಒಟ್ಟಿಗೆ ಒಂದು ಚಾನೆಲ್ ಇತ್ತು. ಅದನ್ನ ಇವಾಗ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಅಂದ್ರೆ ಕರ್ನಾಟಕದ ಸ್ಟೂಡೆಂಟ್ಸ್ ಗಳಿಗೋಸ್ಕರನೇ ಕನ್ನಡ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಸೊ ಇದು ಹೊಸ ಚಾನೆಲ್ ಈಗ ರನ್ ಆಗ್ತಿರೋದು. ಸೊ ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ನ ವಿಶೇಷತೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಟಾಪಿಕ್ ಅನ್ನ ತಗೊಂಡ್ಬಿಟ್ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸತ್ತೆ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇನ್ ಟರ್ಮ್ಸ್ ಆಫ್ ಪ್ರಿಲಿಮ್ಸ್ ಅಂಡ್ ಆಲ್ಸೋ ಮೇನ್ಸ್ ಅಂತ ಯಾವ ಟಾಪಿಕ್ ಇರುತ್ತೆ ಅಲ್ವಾ, ಅದನ್ನ ಪಿಕ್ ಮಾಡ್ಬಿಟ್ಟು ಅದರಿಂದ ಯಾವ ರೀತಿಯಾದಂತಹ ಟಾಪಿಕ್ಸ್ ಗಳನ್ನ ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇನ್ ಟರ್ಮ್ಸ್ ಆಫ್ ಪ್ರಿಲಿಮ್ಸ್ ಅಂಡ್ ಇನ್ ಟರ್ಮ್ಸ್ ಆಫ್ ಮೇನ್ಸ್ ಎರಡನ್ನೂ ಕೂಡ ಇನ್ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅದ್ರ ಜೊತೆಯಲ್ಲಿ ಲಾಸ್ಟ್ ಅಲ್ಲಿ ವಿಡಿಯೋ ಎಂಡ್ ಅಲ್ಲಿ ನಿಮ್ಗೆ ಪ್ರಿಲಿಮ್ಸ್ ಇಂದ ಒಂದು ಕ್ವಶನ್ ಇರುತ್ತೆ, ಮೇನ್ಸ್ ಇಂದ ಯಾವ ರೀತಿ ಮೇನ್ಸ್ ಆನ್ಸರ್ ನ ಬರಿಬೇಕು ಅನ್ನೋದು ಕೂಡ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಡೈಲಿ ಒಂದೊಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀವಿ. ಅದು ನಿಮ್ಗೆ ಪ್ರಿಲಿಮ್ಸಿಗೂ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಎವ್ರಿ ಡೇ ಕರೆಂಟ್ ಅಫೇರ್ಸ್ ಸೀರೀಸ್ ಅನ್ನ ಮಿಸ್ ಮಾಡಬೇಡಿ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಟುಡೇ ವಿ ಆರ್ ಗೋಯಿಂಗ್ ಟು ಬ್ರೇಕ್ ಡೌನ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ನಿನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ರಿಲೀಸ್ ಆಗಿದೆ. ಯಾವ್ದ್ರ ಮೇಲೆ ರಿಲೀಸ್ ಆಗಿದೆ ಅಂತ ಹೇಳಿದ್ರೆ OBC ರಿಲೇಟೆಡ್ ಒಂದು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ರಿಲೀಸ್ ಆಗಿದೆ. ಸೊ ದಿಸ್ ವಿಲ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ದ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್. ಯಾರೆಲ್ಲ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಈ ವರ್ಷದಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ, ಕ್ರೀಮಿ ಲೇಯರ್ ಮತ್ತೆ ನಾನ್ ಕ್ರೀಮಿ ಲೇಯರ್ ನ ಇಶ್ಯೂ ಅನ್ನ ಫೇಸ್ ಮಾಡಿದ್ದಾರೆ. ಸೊ ಅದಕ್ಕೆ ಕ್ಲಿಯರ್ ಕಟ್ ಆಗಿ ಸುಪ್ರೀಂ ಕೋರ್ಟ್ ತನ್ನ ವರ್ಡಿಕ್ಟ್ ಅನ್ನ ಪಾಸ್ ಮಾಡಿದೆ. ಸುಪ್ರೀಂ ಕೋರ್ಟ್ OBC ಕ್ರಿಮಿ ಲೇಯರ್ ಬಗ್ಗೆ ತುಂಬಾನೇ ಇದು ಮ್ಯಾಸಿವ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಇದರಿಂದ ಗವರ್ಮೆಂಟ್ ಎಂಪ್ಲಾಯೀಸ್, ಸರ್ಕಾರಿ ನೌಕರರಿಗೆ ಮತ್ತೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯಿಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು ಕ್ರೀಮಿ ಲೇಯರ್ ಮತ್ತೆ ನಾನ್ ಕ್ರೀಮಿ ಲೇಯರ್ ಅಲ್ಲಿ ಅನ್ನೋದನ್ನ ಡೀಟೈಲ್ ಆಗಿ ಸುಪ್ರೀಂ ಕೋರ್ಟ್ ತನ್ನ ವರ್ಡಿಕ್ಟ್ ನ ಮೂಲಕ ತಿಳಿಸ್ಕೊಟ್ಟಿದೆ. ಅಂಡ್ ಆಲ್ಸೋ ಇನ್ಕಮ್ ಒಂದೇ ಅಂದ್ರೆ ಇವಾಗ OBC ಅಲ್ಲಿ ಕ್ರೀಮಿ ಲೇಯರ್ ಅಥವಾ ನಾನ್ ಕ್ರೀಮಿ ಲೇಯರ್ ಅಂತ ಹೇಳಿದ್ರೆ ಮೇನ್ ಅಜೆಂಡಾ ಏನು, ಇನ್ಕಮ್, ಕರೆಕ್ಟ್ ಅಲ್ವಾ? ಸೊ ಇನ್ಕಮ್ ಒಂದೇ ಅಲ್ಲ, ಯಾವುದೇ ಇದನ್ನ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಬರೀ ಅವ್ರಿಗೆ ಬರ್ತಿರುವಂತಹ ಇನ್ಕಮ್ ಅನ್ನ ಮಾತ್ರ ಪರಿಗಣಿಸೋ ಹಾಗಿಲ್ಲ. ಕ್ರೀಮಿ ಲೇಯರ್ ಅಂತ ಹೇಳುವಾಗ ಅವರ ಸೋಷಿಯಲ್ ಕಂಡೀಷನ್ ಕೂಡ ಮ್ಯಾಟರ್ ಆಗುತ್ತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ತನ್ನ ವರ್ಡಿಕ್ಟ್ ನ ಮೂಲಕ ಹೇಳಿದೆ. ಸೊ ಈ ವರ್ಡಿಕ್ಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ವರ್ಷದಿಂದ ಸುಮಾರು 2004ರಿಂದ ಕ್ರಿಯೇಟ್ ಆಗಿರುವಂತಹ ಕಾನೂನು ಅವ್ಯವಸ್ಥೆಯನ್ನ ಅಥವಾ ಲೀಗಲ್ ಮೆಸ್ ಅನ್ನ ಸರಿ ಮಾಡೋದಕ್ಕೆ ಈ ಒಂದು ವರ್ಡಿಕ್ಟ್ ಇಂಪಾರ್ಟೆಂಟ್ ಆಗಿದೆ. ಸೊ ಈ ವರ್ಡಿಕ್ಟ್ ಈ ಕಾನೂನಿನ ಅವ್ಯವಸ್ಥೆಯನ್ನ ಸರಿಪಡಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ. ಜೊತೆಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿರುವಂತಹ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 14, ಆರ್ಟಿಕಲ್ 15 ಹಾಗೆಯೇ ಆರ್ಟಿಕಲ್ 16 ನ ಜೊತೆಗೆ ಇಂದಿರಾ ಸಾನಿ ಕೇಸ್, OBC ಹಾಗೂ EWS ಕೋಟಾಗಳ ವ್ಯತ್ಯಾಸಗಳಿಗೂ ಕೂಡ ಈ ವರ್ಡಿಕ್ಟ್ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತದೆ. ಸೊ ಎಷ್ಟೋ ಜನಕ್ಕೂ ಕೇಳಿದ್ರೆ OBC ಮತ್ತೆ EWS ನ ನಡುವಿನ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈವನ್ ದೋ ಅವರು EWS ಕೋಟಾವನ್ನ ತಗೊಂಡಿದ್ರು ಕೂಡ ಗೊತ್ತಿರೋದಿಲ್ಲ, OBC ಅಲ್ಲಿ ಕ್ರಿಮಿ ಲೇಯರ್ ಅಲ್ಲಿ ಬಂದಿದ್ರು ಕೂಡ ಗೊತ್ತಿರಲ್ಲ. ಒಂದನ್ನೇ ಹೇಳ್ತಾರೆ ಏನು ಅಂತ ಹೇಳಿದ್ರೆ 8 ಲಕ್ಷ ಅವರ ಕ್ಯಾಪ್ ಅಂತ ಹೇಳ್ತಾರೆ, ಇನ್ಕಮ್ ಕ್ಯಾಪ್, ಕರೆಕ್ಟಾ? ಬಟ್ ಅದು ಒಂದೇ ವ್ಯತ್ಯಾಸ ಅಲ್ಲ, ಏನಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಎಂಡ್ ಆಗೋ ತನಕ ಕೂಡ ನೋಡ್ಕೊಳ್ಳೋಣ. ಸೊ ಏನೆಲ್ಲ ನೋಡ್ತಿದೀವಿ ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಹೇಗೆ ಬಂತು, ಜೊತೆಗೆ ಮಂಡಲ್ ಕಮಿಷನ್ ಹಾಗೂ 1993ರ ಗೈಡ್ ಲೈನ್ಸ್ ಏನು, 2004ರ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಾಲಿಟಿ ಅಂಡ್ ಟ್ರೈನಿಂಗ್ ನ ಬರ್ಡನ್ ಮೆಸ್ ಏನು ಅಂದ್ರೆ ಅವ್ರು ಕ್ರಿಯೇಟ್ ಮಾಡಿದಂತಹ ಮೆಸ್ ಏನು ಅಥವಾ ಬ್ಲಂಡರ್ ಏನು, ಹಾಗೆಯೇ ಹೇಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಹಾಗೆಯೇ ಪ್ರೈವೇಟ್ ಎಂಪ್ಲಾಯಿ ಅನ್ಫೈರ್ ಆಗಿ ಟಾರ್ಗೆಟ್ ನ ಮಾಡ್ಲಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಅಷ್ಟೇ ಅಲ್ಲ, ಈಗ ಬಂದಿರುವಂತಹ 6ರ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಗ್ಗೆ ಕೂಡ ಡೀಟೈಲ್ ಆಗಿ ನೋಡೋಣ. ಯಾರ್ಯಾರಿಗೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇಂದ ಸಿಗ್ನಿಫಿಕೆನ್ಸ್ ಇದೆ, ಮುಖ್ಯ ಆಗಿದೆ ಅಂತ ಹೇಳಿ ಕೂಡ ನೋಡೋಣ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಲ್ಲಿರುವಂತಹ ಕ್ರೀಮಿ ಲೇಯರ್ ಹಾಗೆಯೇ
EWS ಕೋಟಾದ ನಡುವಿನ ವ್ಯತ್ಯಾಸವನ್ನ ಕೂಡ ತಿಳ್ಕೊಳ್ಳೋಣ. ಹಾಗೆ ಅದರ ಲಿಮಿಟ್ಸ್ ಕೂಡ ತಿಳ್ಕೊಂಡು ಹೇಗೆ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೂಡ ನೋಡೋಣ. ಸೊ ಕ್ರೀಮಿ ಲೇಯರ್ ಅಥವಾ ನಾನ್ ಕ್ರೀಮಿ ಲೇಯರ್ ಬಗ್ಗೆ ಯಾವುದೇ ರೀತಿಯ ಕ್ವಶನ್ಸ್ಗೆ ಯಾವುದೇ ರೀತಿಯಾದಂತಹ ಕ್ವಶನ್ ಅರೈಸ್ ಆದ್ರೂ ಕೂಡ ನಿಮ್ಗೆ ಈ ವಿಡಿಯೋ ನೋಡೋ ಮೂಲಕ ಕಂಪ್ಲೀಟ್ ಡೀಟೇಲ್ ಸಿಗ್ಬೇಕು. ಸೊ ಇನ್ ಟರ್ಮ್ಸ್ ಆಫ್ ಪ್ರಿಲಿಮ್ಸ್ ಅಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಮೇನ್ಸ್ ಎರಡರಲ್ಲೂ ಕೂಡ ಅಟೆಂಡ್ ಮಾಡೋದಕ್ಕೆ ಈಸಿ ಆಗ್ಬೇಕು. ಆ ರೀತಿಯಲ್ಲಿ ಈ ಒಂದು ಸೆಷನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ರಿಲೇಟೆಡ್ ನೋಡ್ಕೊಳ್ತಾ ಹೋಗೋಣ. ಟು ಅಂಡರ್ಸ್ಟ್ಯಾಂಡ್ ದ ಪ್ರೆಸೆಂಟ್, ಇವತ್ತಿನ ವರ್ಡಿಕ್ಟ್ ಅನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ಮಸ್ಟ್ ವಿಸಿಟ್ ದ ಪಾಸ್ಟ್. ಕರೆಕ್ಟ್ ಅಲ್ವಾ? ಈಗ ಕಾನ್ಫ್ಲಿಕ್ಟ್ ನಡೀತಾ ಇದ್ರು ಕೂಡ ಆ ಕಾನ್ಫ್ಲಿಕ್ಟ್ ಏನು ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಹಿಂದೆ ಹೇಗ್ ನಡೀತು ಅಂತ ನಮಗ್ ಗೊತ್ತಿರ್ಬೇಕಾಗತ್ತೆ, ರೀಸನ್ ಏನು ಅನ್ನೋದು. ಅದೇ ತರ ಇದು ಕ್ರೀಮಿ ಲೇಯರ್ ಕೂಡ. ಸೊ ಹಿಂದಿನದನ್ನ ಪರಿಗಣಿಸ್ಕೊಂಡು ಇವತ್ತಿನ ವರ್ಡಿಕ್ಟ್ ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಜೊತೆಗೆ ಮುಂಚೆ ಈ ಒಂದು ಕ್ರೀಮಿ ಲೇಯರ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಈ ಕ್ರೀಮಿ ಲೇಯರ್ ಅನ್ನುವಂತಹ ಕಾನ್ಸೆಪ್ಟ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ಲಿಲ್ಲ ಅನ್ನೋದು ನಿಮಗೆ ನೆನಪಿರ್ಬೇಕು. ಬಿಕಾಸ್ ಈಗ ನಮ್ಗೆ ಸ್ಟೇಟ್ ಎಕ್ಸಾಮ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡ್ರೆ ಸ್ಟೇಟ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ, ಆಗ ನಿಮಗೆ ಕನ್ಫ್ಯೂಸ್ ಆಗತ್ತೆ. ಹೇಗ್ ಕನ್ಫ್ಯೂಸ್ ಆಗತ್ತೆ ಅಂತ ಹೇಳಿದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಕೊಟ್ಟಿದೆ. ಅಂದ್ರೆ OBC ಇವಾಗ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಕರೆಕ್ಟಾ? Is it is a constitutional body ಅಂತ ಕೇಳಿದ್ರೆ yes it is a constitutional body, but is it mentioned under the original constitution which is written by our freedom fighters? No. So ಹಾಗಾಗಿ ಕ್ರೀಮಿ ಲೇಯರ್ ಕೂಡ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ ಅನ್ನೋದು ನೆನಪಿರ್ಬೇಕಾಗತ್ತೆ. ಬಟ್ ಇಟ್ ಇಸ್ ದೇರ್ ಇನ್ ದ ಬಟ್ OBC is there in a constitution through the act. ಆಕ್ಟಿನ ಮೂಲಕ ಆರ್ಟಿಕಲ್ ನ ಚೇಂಜ್ ಮಾಡ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬಿಟ್ಟು OBC ಅನ್ನ ಆಡ್ ಮಾಡಿದ್ದಾರೆ ಅನ್ನೋದು ಗೊತ್ತಿರ್ಬೇಕು. ಸೊ ಹಾಗಿದ್ರೆ OBC ಅನ್ನ ಯಾರು ತಂದ್ರು? OBC ಅನ್ನೋದಕ್ಕಿಂತ ಇಲ್ಲಿ ಇಂಪಾರ್ಟೆಂಟ್ ಏನು ನಮ್ಗೆ ಕ್ರೀಮಿ ಲೇಯರ್. ಕ್ರೀಮಿ ಲೇಯರ್ ಅನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಇದು ಜುಡಿಷಿಯಲ್ ಇನ್ವೆನ್ಷನ್ ಅಂತಾನೆ ಹೇಳ್ಬೋದಾಗತ್ತೆ. ಅಂದ್ರೆ ಜುಡಿಷಿಯಲ್ ತಗೊಬಂದಿರುವಂತಹ ಒಂದು ಟರ್ಮ್ ಅಂತ ಹೇಳಿ ಹೇಳ್ಬೋದಾಗತ್ತೆ. ಸೊ ಹೇಗೆ ಜುಡಿಷಿಯಲ್ ತಗೊಬಂತು ಅಂತ ನೋಡೋದಕ್ಕಿಂತ ಮುಂಚೆ ಈ ಒಂದು OBC ಕ್ರೀಮಿ ಲೇಯರ್ ನ ಯಾವ ಪೇಪರ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಜನರಲ್ ಸ್ಟಡೀಸ್ ಪೇಪರ್ 2 ಇದೆಲ್ಲ ಪಾಲಿಟಿ ಗವರ್ನೆನ್ಸ್, ಅದರಲ್ಲಿ ನಾವು OBC ಕ್ರೀಮಿ ಲೇಯರ್ ಅನ್ನ ಯೂಸ್ ಮಾಡಬಹುದು. ಸೊ ಈಗ ಜುಡಿಷಿಯಲ್ ಇನ್ವೆನ್ಷನ್ ಅಂತ ನಾನು ಯಾಕೆ ಹೇಳ್ದೆ ಅಂತ ಹೇಳಿದ್ರೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ನ ನೋಡ್ಬೇಕಾಗತ್ತೆ. ಸೊ ಈ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ OBC ಯ ರಿಸರ್ವೇಶನ್ ಏನಿದೆ ಅದು ಈಗ ಸ್ಟಾರ್ಟ್ ಆಯ್ತಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ 1902ರಲ್ಲಿನೇ OBC ರಿಸರ್ವೇಶನ್ ಇತ್ತು. ಸೊ ಹೇಗೆ OBC ರಿಸರ್ವೇಶನ್ 1902ರಲ್ಲಿನೇ ಇತ್ತು? ಹೇಗೆ ಅಂತ ಹೇಳಿದ್ರೆ ಮಹಾರಾಜ ಆಫ್ ಕೊಲ್ಹಾಪುರ್ ಇದೆಯಲ್ಲ, ಅಲ್ಲಿನ ಮಹಾರಾಜ ಛತ್ರಪತಿ ಶಾಹುಜಿ ಇರ್ತಾರೆ. ಸೊ ಇವ್ರನ್ನ ಕೇಳಿರ್ತೀರಾ ಮಾರಾಟ ಬಗ್ಗೆ ಓದ್ಬೇಕಾದ್ರೆ. ಸೊ ಛತ್ರಪತಿ ಶಾಹುಜಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಅಂದ್ರೆ ಗವರ್ಮೆಂಟ್ ಜಾಬ್ ಅಲ್ಲಿ 1902ರಲ್ಲಿ 50% ರಿಸರ್ವೇಶನ್ ನ ತಗೊಂಡ್ಬರ್ತಾರೆ. ಸೊ ಈ ರಿಸರ್ವೇಶನ್ ಅಲ್ಲಿ SC/ST ರಿಸರ್ವೇಶನ್ ಇಲ್ಲ, ಇದನ್ನ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್ಗೆ ಅಂತ ಹೇಳ್ತಾರೆ. ಬಟ್ ಆಗ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇರ್ಲಿಲ್ಲ. ಸೊ ಅದಕ್ಕೆ ಏನ್ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಾಬ್ ರಿಸರ್ವೇಶನ್ ಫಾರ್ ದ ನಾನ್ ಬ್ರಾಹ್ಮಿನ್ಸ್ ಏನಂತ ಮೆನ್ಷನ್ ಮಾಡಿರ್ತಾರೆ, ನಾನ್ ಬ್ರಾಹ್ಮಿನ್ಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಸೊ ನಾನ್ ಬ್ರಾಹ್ಮಿನ್ಸ್ ಹಾಗೂ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಈ ಒಂದು ರಿಸರ್ವೇಶನ್ ನ ತಗೊಂಡ್ಬರ್ಲಾಗತ್ತೆ. ಕರೆಕ್ಟ್ ಅಲ್ಲ? ನೆಕ್ಸ್ಟ್ 1902 ಆದ್ಮೇಲೆ ನಮಗೆ ನೆಕ್ಸ್ಟ್ ಬರೋದೇ 1921. ನಾನಿಲ್ಲಿ SC/ST ರಿಸರ್ವೇಶನ್ ನ ಮಿಕ್ಸ್ ಮಾಡ್ತಾ ಇಲ್ಲ, ಬಿಕಾಸ್ ನಾವೀಗ ಡಿಟೈಲ್ ಆಗಿ ಓದ್ತಾ ಇರೋದು OBC ರಿಸರ್ವೇಶನ್ ಅಲ್ವಾ. ಸೊ ಹಾಗಾಗಿ ನಾನು SC/ST ರಿಸರ್ವೇಶನ್ ನ ತೆಗೆದಿದ್ದೀನಿ. 1921ರಲ್ಲಿ ಮೈಸೂರಲ್ಲಿ ಸೋಷಿಯಲ್ ಜಸ್ಟಿಸ್ ಮೂವ್ಮೆಂಟ್ ಆಗತ್ತೆ. ಸೊ ಇಟ್ ಇಸ್ ಅ ಫೇಮಸ್ ಮೂವ್ಮೆಂಟ್ ಬಿಕಾಸ್ ಮೈಸೂರಲ್ಲಿ OBC ಅವ್ರಿಗೆ ರಿಸರ್ವೇಶನ್ ನ ಇಲ್ಲಿ ಕೊಡ್ಲಾಗತ್ತೆ. ಸೊ 1921ರಲ್ಲಿ ಆದಂತಹ ಸೋಷಿಯಲ್ ಜಸ್ಟಿಸ್ ಇದೆ ಅಲ್ವಾ, ಇದು ಇನ್ ಟರ್ಮ್ಸ್ ಆಫ್ ಕರ್ನಾಟಕ ಸ್ಟೇಟ್ ಎಕ್ಸಾಮ್ಸ್ಗೂ ಕೂಡ ಇಂಪಾರ್ಟೆಂಟ್. ಕರ್ನಾಟಕ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ MCQ ಥ್ರೂ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ಸೋಷಿಯಲ್ ಜಸ್ಟಿಸ್ ಮೂವ್ಮೆಂಟ್ ಆದ ನಂತರ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಕರ್ನಾಟಕದಲ್ಲಿ ಇದ್ದಂತಹ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಶನ್ ನ ಕೊಡ್ಲಾಗತ್ತೆ. ನಂತರ 1980
1980ರ ಸಮಯದಲ್ಲಿ ಮಂಡಲ್ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ 1980ರ ಟೈಮಲ್ಲಿನೇ ಸ್ಟಾರ್ಟ್ ಆಗೋದು, 79-80ರ ಟೈಮಲ್ಲಿ ಮಂಡಲ್ ಪಾಲಿಟಿಕ್ಸ್ ಅಂತಾನೆ ಹೇಳ್ತಾರೆ ಇದನ್ನ ಫೇಮಸ್ ಆಗಿ. ಕರೆಕ್ಟ್ ಅಲ್ವಾ? ಸೊ ಇಟ್ ಇಸ್ ಅ ಪೊಲಿಟಿಕಲ್ ಮೂವ್ಮೆಂಟ್ ವಿಚ್ ರೈಸ್ಡ್ ದ ಇನ್ಕ್ಲೂಷನ್ ಆಫ್ ದ ಸೋಷಿಯಲಿ ಅಂಡ್ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಪೀಪಲ್. ಅಂದ್ರೆ ಸೋಷಿಯಲಿ ಮತ್ತೆ ಎಕನಾಮಿಕಲಿ ಯಾರು ಬ್ಯಾಕ್ವರ್ಡ್ ಇರ್ತಾರೆ ಅವರಿಗೋಸ್ಕರ ತಂದಂತಹ ಮೂವ್ಮೆಂಟೇ ಮಂಡಲ್ ಪಾಲಿಟಿಕ್ಸ್ ಮೂವ್ಮೆಂಟ್. ಸೊ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಗವರ್ಮೆಂಟ್ ಜಾಬ್ ಅಲ್ಲಿ ಅದ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಶನ್ ತರೋದಕ್ಕೋಸ್ಕರ ಬರೀ ಗವರ್ಮೆಂಟ್ ಜಾಬ್ ಅಷ್ಟೇ ಅಲ್ಲ, ಈವನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಒಬಿಸಿ ಅವ್ರಿಗೆ ರಿಸರ್ವೇಶನ್ ತರೋದಕ್ಕೋಸ್ಕರ ಇದನ್ನ ತರ್ತಾರೆ. 1979ರಲ್ಲಿ ಸೆಕೆಂಡ್ ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತಾನೆ ಫೇಮಸ್ ಆಗುತ್ತೆ. ಸೊ ಮಂಡಲ್ ಕಮಿಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೆಕೆಂಡ್ ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಕರೀಲಾಗತ್ತೆ. ನಂತರ ಇದನ್ನ ಫೇಮಸ್ ಆಗಿ ಮಂಡಲ್ ಕಮಿಷನ್ ಅಂತ ಹೇಳಿ ಕರಿತೀವಿ. ಸೊ ನೀವು ಲಕ್ಷ್ಮೀಕಾಂತ್ ಬುಕ್ ನ ಓದ್ಬೇಕಾದ್ರೆ ಅಲ್ಲಿ ಮಂಡಲ್ ಕಮಿಷನ್ ಅಂತ ಹೇಳಿ ನೋಡಿರ್ತೀರಿ. ಸೊ ಹೀಗೆ ಮಂಡಲ್ ಕಮಿಷನ್ ಎವಾಲ್ವ್ ಆಗೋದು. ನಂತರ ಈ ಮಂಡಲ್ ಕಮಿಷನ್ ಏನೆಲ್ಲ ರೆಕಮೆಂಡ್ ನ ಮಾಡುತ್ತೆ? ಸೊ ಮಂಡಲ್ ಕಮಿಷನ್ ಏನೆಲ್ಲ ರೆಕಮೆಂಡೇಶನ್ ನ ಮಾಡುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಒಬಿಸಿಗೆ 27% ರಿಸರ್ವೇಶನ್ ನ ತರೋ ವಿಷಯವನ್ನ ರೆಕಮೆಂಡ್ ಮಾಡುತ್ತೆ. ಯಾವ್ದ್ರಲ್ಲಿ ರೆಕಮೆಂಡೇಶನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಹೇಳ್ದ ಹಾಗೆ ಪಬ್ಲಿಕ್ ಸೆಕ್ಟರ್ ಮತ್ತೆ ಗವರ್ಮೆಂಟ್ ಜಾಬ್ ಅಲ್ಲಿ ರಿಸರ್ವೇಶನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತರಲಾಗತ್ತೆ. ಸೊ ರಿಸರ್ವೇಶನ್ ಕೊಟ್ಟ ಮೇಲೆ ಪ್ರಮೋಷನ್ ಅಲ್ಲಿ ಕೂಡ ರಿಸರ್ವೇಶನ್ ತರಬೇಕಲ್ವಾ? ಸೆಕೆಂಡ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಅಥವಾ ರೆಕಮೆಂಡೇಶನ್ ಬಂದ್ಬಿಟ್ಟು ಇದೇ 27% ರಿಸರ್ವೇಶನ್ ಪ್ರಮೋಷನ್ ಅಲ್ಲಿ ಕೂಡ ತರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಪ್ರಮೋಷನ್ ಅಲ್ಲಿ ಕೂಡ ಇದನ್ನ ತರಬೇಕು ಅಂತ ರೆಕಮೆಂಡೇಶನ್ ಕೊಡುತ್ತೆ. ಅದಾದ್ಮೇಲೆ ರಿಸರ್ವ್ ಕೋಟಾ ಅಂದ್ರೆ ಈ ವರ್ಷ ಫಿಲ್ ಆಗಿರುತ್ತೆ, ನೆಕ್ಸ್ಟ್ ಇಯರ್ ಕೂಡ ಫಿಲ್ ಆಗುತ್ತೆ, ಆಮೇಲೆ ಉಳ್ಕೊಳ್ತಾ ಹೋಗುವಂತಹ ಚಾನ್ಸಸ್ ಇರುತ್ತೆ. ಅದನ್ನ ರಿಸರ್ವ್ಡ್ ಕೋಟಾ ಅಂತ ಹೇಳಿ ಕರಿತೀವಿ ಅಥವಾ ಅನ್ಫಿಲ್ಡ್ ಕೋಟಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇನ್ ಕೇಸ್ ಫಿಲ್ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ 3 ವರ್ಷದಲ್ಲಿ ಅದನ್ನ ಕನ್ಸಿಡರ್ ಮಾಡಬಹುದು ಅಂತ ಹೇಳ್ಬಿಟ್ಟು, ಅಂದ್ರೆ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಕೊಡುತ್ತೆ. ಜೊತೆಗೆ SC/ST ರಿಸರ್ವೇಶನ್ ತಗೊಂಡ್ಬಂದಿದ್ವಿ ಅಲ್ವಾ, ಅದ್ರಲ್ಲಿ 1980ಕ್ಕಿಂತ ಮುಂಚೆನೆ ತಂದಿದ್ವಿ ಅಲ್ವಾ. ಸೊ ಅದೇ ತರ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತೀವಿ. ಸೊ SC/ST ರಿಸರ್ವೇಶನ್ ಅಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋ ತರನೇ ಒಬಿಸಿ ಅಲ್ಲೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ರೆಕಮೆಂಡೇಶನ್ ಕೊಡ್ಲಾಗತ್ತೆ. ನೆಕ್ಸ್ಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಬ್ಯಾಂಕ್ಸ್ ಗಳು, ಪ್ರೈವೇಟ್ ಸೆಕ್ಟರ್ಸ್ ಗಳು, ಅದೇ ತರ ಗವರ್ಮೆಂಟ್ ಇಂದ ಗ್ರಾಂಟ್ಸ್ ನ ತಗೊಳ್ತಾ ಇರುವಂತಹ ಕಾಲೇಜಸ್, ಎಜುಕೇಶನ್ ಯೂನಿವರ್ಸಿಟೀಸ್ ಇಲ್ಲೂ ಕೂಡ ಎಕನಾಮಿಕಲ್ ರಿಸರ್ವೇಶನ್ ತರಬೇಕು ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಕೊಡುತ್ತೆ. ವಿಚ್ ಇಸ್ ನಥಿಂಗ್ ಬಟ್ ಗವರ್ಮೆಂಟ್ ಅಲ್ಲಿ ಮತ್ತೆ ಅಂದ್ರೆ ಜಾಬ್ ರಿಲೇಟೆಡ್ ಮತ್ತೆ ಎಜುಕೇಶನ್ ರಿಲೇಟೆಡ್ ಎರಡರ ರಿಲೇಟೆಡ್ ಕೂಡ ಮಂಡಲ್ ಕಮಿಷನ್ ಏನ್ ಮಾಡುತ್ತೆ, ರಿಸರ್ವೇಶನ್ ರೆಕಮೆಂಡೇಶನ್ ಕೊಡುತ್ತೆ. ಅಂಡ್ ಲಾಸ್ಟ್ಲಿ ಗವರ್ಮೆಂಟ್ ಇದನ್ನೆಲ್ಲದನ್ನು ಕೂಡ ಜಾರಿಗೆ ತರುವಂತಹ ನೆಸೆಸರಿ ಲೀಗಲ್ ಪ್ರಾವಿಷನ್ ನ ಇಂಪ್ಲಿಮೆಂಟೇಷನ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಮಾಡುತ್ತೆ. ಸೊ ಇದು ಮಂಡಲ್ ಕಮಿಷನ್. ಸೊ ಮಂಡಲ್ ಕಮಿಷನ್ ಯಾತಕ್ಕೋಸ್ಕರ ತಂದಿದ್ದು? 27% ರಿಸರ್ವೇಶನ್ ನ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ತಗೊಂಡ್ಬಂದು ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ಬೇಕು, ಪ್ರಮೋಷನ್ ಅಲ್ಲೂ ಕೂಡ ಅವ್ರಿಗೆ ರಿಸರ್ವೇಶನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಂಡಲ್ ಕಮಿಷನ್ ಅಲ್ಲಿ ತರಲಾಗತ್ತೆ. ನೆಕ್ಸ್ಟ್ ಈ ಮಂಡಲ್ ಕಮಿಷನ್ ರಿಸರ್ವೇಶನ್ ಬಗ್ಗೆ ಇರುತ್ತಲ್ವಾ, ಅದನ್ನ ಚಾಲೆಂಜ್ ಮಾಡಿದ್ದಕ್ಕೆ ಬಂದಿದ್ದೆ ಇಂದಿರಾ ಸಾನಿ ಕೇಸ್. ಸೊ ಇದು ಕೂಡ ಫೇಮಸ್ ಕೇಸು, ಕೇಳಿರ್ತೀರಾ, ಇಂದಿರಾ ಸಾನಿ ಕೇಸ್. ಸೊ ಇಂದಿರಾ ಸಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಂತಾನೆ ಫೇಮಸ್ ಆಗಿತ್ತು. ಇದರಲ್ಲಿ ಸುಪ್ರೀಂ ಕೋರ್ಟ್ 27% ರಿಸರ್ವೇಶನ್ ನ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಅಂತ ಹೇಳ್ಬಿಟ್ಟು ಅಪ್ಹೆಲ್ಡ್ ಮಾಡುತ್ತೆ. ಸೊ ಅಂದ್ರೆ 27% ರಿಸರ್ವೇಶನ್ ನಾವು ಕನ್ಸಿಡರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಜೊತೆಗೆ ಸರ್ಟೈನ್ ಲಿಮಿಟೇಷನ್ ನ ಕೂಡ ಸುಪ್ರೀಂ ಕೋರ್ಟ್ ತರುತ್ತೆ. ಏನು ಆ ಲಿಮಿಟೇಷನ್ ಯಾಕೋಸ್ಕರ ತಗೊಂಡ್ಬಂತು ಅಂತ ಹೇಳಿದ್ರೆ, 27% ರಿಸರ್ವೇಶನ್ ಮತ್ತೆ ಕ್ಯಾರಿ ಫಾರ್ವರ್ಡ್ ಎರಡು ಇದೆ ಅಲ್ವಾ, ಅದನ್ನ ಯಾರು ಕೂಡ ಮಿಸ್ಯೂಸ್ ಮಾಡಬಾರ್ದು ಅನ್ನೋದು ಸುಪ್ರೀಂ ಕೋರ್ಟ್ ನ ಮೇನ್ ಅಜೆಂಡಾ. ಅದಕ್ಕೋಸ್ಕರ ಏನ್ ಮಾಡುತ್ತೆ, ಇಂದಿರಾ ಸಾನಿ ಕೇಸ್ ಅಲ್ಲಿ 50% ಕ್ಯಾಪ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ರಿಸರ್ವೇಶನ್ ತಗೊಂಡ್ಬಂದ್ರೆ ಒಬಿಸಿಗೆ 50% ಗಿಂತ ಅದು ಜಾಸ್ತಿ ಇರಬಾರದು ಅನ್ನೋದನ್ನ ತಗೋಬರುತ್ತೆ. ಜೊತೆಗೆ
ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಎಲೈಟ್ ಪೀಪಲ್ ಇರ್ತಾರೆ, ಸೋಷಿಯಲಿ ಮತ್ತೆ ಎಜುಕೇಶನಲಿ ಎಕನಾಮಿಕಲಿ ಬ್ಯಾಲೆನ್ಸ್ಡ್ ಇರೋರು ಇರ್ತಾರಲ್ವಾ, ಅಂದ್ರೆ ವೆಲ್ ಆಫ್ ಪೀಪಲ್. ಸೊ ಅವರನ್ನ ರಿಮೂವ್ ಮಾಡೋದಕ್ಕೋಸ್ಕರ, ರಿಸರ್ವೇಶನ್ ಅನ್ನು ರಿಮೂವ್ ಮಾಡೋದಕ್ಕೋಸ್ಕರ ಕ್ರೀಮಿ ಲೇಯರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳುತ್ತೆ. ಮೂರನೇದಾಗಿ ಕ್ಯಾರಿ ಫಾರ್ವರ್ಡ್ ಬಗ್ಗೆ. ಸೊ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಾದ್ರೂ ಕೂಡ 50% ಕ್ಯಾಪ್ಗಿಂತ ಜಾಸ್ತಿ ಇರಬಾರ್ದು ಕ್ಯಾರಿ ಫಾರ್ವರ್ಡ್ ಮೇಲೆ ಅಂತ ಹೇಳ್ಬಿಟ್ಟು ಕೂಡ ಹೇಳತ್ತೆ. ಸೊ ಇದು ಇಂದಿರಾ ಸಾನಿ ಕೇಸ್ ಬಗ್ಗೆ. ಸೊ ಇಂದಿರಾ ಸಾನಿ ಕೇಸು 3 ಲಿಮಿಟೇಷನ್ ತರುತ್ತೆ. 27% ರಿಸರ್ವೇಶನ್ ಬೇಕು ಅಂತ ಹೇಳ್ಬಿಟ್ಟು ಅದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಅಂತ ಹೇಳ್ಬಿಟ್ಟು ಅಪಹರಣ ಮಾಡುತ್ತೆ. ನೆಕ್ಸ್ಟ್ 2006ರಲ್ಲಿ ಒಬಿಸಿ ರಿಸರ್ವೇಶನ್ ತಗೊಂಡ್ಬರ್ತಾರೆ. ಸೆಂಟ್ರಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲೂ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು 2006ರಲ್ಲಿ ತರಲಾಗುತ್ತೆ. ನಂತರ 2019ರಲ್ಲಿ ಮೇಜರ್ ಥಿಂಗ್ ಎಕನಾಮಿಕಲಿ ವೀಕರ್ ಸೆಕ್ಷನ್, ಕರೆಕ್ಟ್ ಅಲ್ಲ, ಇಡಬ್ಲ್ಯೂಎಸ್ ಕೋಟಾವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ತರ ಸುಪ್ರೀಂ ಕೋರ್ಟ್ 2019ರಲ್ಲಿ ತಂದಂತಹ ಇಡಬ್ಲ್ಯೂಎಸ್ ಕೋಟಾಕ್ಕೆ 2022ರಲ್ಲಿ ಇಡಬ್ಲ್ಯೂಎಸ್ ಕೋಟಾ ರಿಸರ್ವೇಶನ್ ನ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಅಂತ ಹೇಳ್ಬಿಟ್ಟು ಅಪ್ಹೋಲ್ಡ್ ಮಾಡುತ್ತೆ. ಅಂದ್ರೆ ಇದು ವ್ಯಾಲಿಡ್, ಈ ರಿಸರ್ವೇಶನ್ ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ನೆಕ್ಸ್ಟ್ ಏನಿದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್. ಇಲ್ಲಿ ತನಕ ನಾವು ನೋಡಿದ್ದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್, ಹೇಗೆ ಕ್ರೀಮಿ ಲೇಯರ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅದೇ ತರ ಇಡಬ್ಲ್ಯೂಎಸ್ ಕೂಡ ಹೇಗ್ ಬಂತು ಅಂತ ಹೇಳಿ ಗೊತ್ತಾಯ್ತು. ಬಟ್ ಏನಿದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಇಶ್ಯೂ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. 1993ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಒರಿಜಿನಲ್ ಗೈಡ್ ಲೈನ್ಸ್ ನ ಪ್ರೊವೈಡ್ ಮಾಡುತ್ತೆ. ಯಾವ್ದಕ್ಕೆ ಒರಿಜಿನಲ್ ಗೈಡ್ ಲೈನ್ಸ್ ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ, ಅದ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಕ್ರೀಮಿ ಲೇಯರ್ ನ ತಗೋ ಬರ್ತಾರಲ್ವಾ, ಅದ್ರಲ್ಲಿ ಯಾರು ಕ್ರೀಮಿ ಲೇಯರ್ ಬರ್ಬೇಕು, ಯಾರು ನಾನ್ ಕ್ರೀಮಿ ಲೇಯರ್ ಬರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಗೈಡ್ ಲೈನ್ಸ್ ನ ಪ್ರೊವೈಡ್ ಮಾಡುತ್ತೆ. ಆ ಗೈಡ್ ಲೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಮತ್ತೆ ಗವರ್ಮೆಂಟ್ ನ ಸ್ಯಾಲರಿಯನ್ನ ಎಕ್ಸ್ಕ್ಲೂಡ್ ಮಾಡ್ಬೇಕು ಅಂತ ಹೇಳಾರೆ. ಸೊ ಅಗ್ರಿಕಲ್ಚರಲ್ ಇನ್ಕಮ್ ಮತ್ತೆ ಸ್ಯಾಲರಿ ಇನ್ಕಮ್ ಇಂದ ಬರೋಂತದನ್ನ ಎಕ್ಸ್ಕ್ಲೂಡ್ ಮಾಡ್ಬೇಕು ಅಂತ ಹೇಳಿದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಆಫೀಸ್ ಆಫ್ ಮೆಮೊರಾಂಡಮ್ ಹೇಳುತ್ತೆ. ಸೊ ಇದನ್ನ ಒರಿಜಿನಲ್ ಗೈಡ್ ಲೈನ್ಸ್ ಅಂತ ಕರಿತೀವಿ. ಯಾವ್ದಕ್ಕೆ? ಅದ ಬ್ಯಾಕ್ವರ್ಡ್ ಕ್ಲಾಸಸ್ ರಿಲೇಟೆಡ್ ಕ್ರೀಮಿ ಲೇಯರ್ಗೋಸ್ಕರ ಇದನ್ನ ವರ್ಜಿನಲ್ ವರ್ಡಿಕ್ಟ್ ಅಂತಾನೆ ಹೇಳ್ಬೋದಾಗತ್ತೆ. ನೆಕ್ಸ್ಟ್ 2004ರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯೀಸ್ equivalence with the government post was not established. Creamy layer status would be assessed based on the parental salaries. ಪಬ್ಲಿಕ್ ಸೆಕ್ಟರ್ ದೋ ಅವ್ರ ಗವರ್ಮೆಂಟ್ ಎಂಪ್ಲಾಯಿ ಇಕ್ವಲೆಂಟ್ ಇದ್ರು ಕೂಡ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಮತ್ತೆ ಪ್ರೈವೇಟ್ ಅವ್ರಿಗೆ ಅವರ ಪೇರೆಂಟಲ್ ಇನ್ಕಮ್ಸ್ ಗಳನ್ನ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು 2004ರಲ್ಲಿ ಒಂದು ಮೆಸ್ಸಿ ಥಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಇದನ್ನ ಅನ್ಈಕ್ವಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಇದರಿಂದ ಅನ್ಈಕ್ವಲ್ ಟ್ರೀಟ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಹುದು. ಸೊ ಇದರಿಂದ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಯ್ತು. ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆಗಿರುವಂತಹ ಸರ್ವಿಸ್ ಬೇಸ್ಡ್ ಪೋಸ್ಟ್ ಆಗಿರ್ಬೋದು, ಆರ್ಮಡ್ ಫೋರ್ಸಸ್, ಅವ್ರದ್ದೆಲ್ಲರದ್ದು ಕೂಡ ಯಾರ್ದೆಲ್ಲ ಇನ್ಕಮ್ ಮೋರ್ ದನ್ 8 lakh per year ಇರುತ್ತೆ, ಅವ್ರನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. 1996ರಲ್ಲಿ 1 lakh ಗಿಂತ ಜಾಸ್ತಿ ಇದ್ದವ್ರನ್ನ ಕ್ರೀಮಿ ಲೇಯರ್ ಅಂತ ಕನ್ಸಿಡರ್ ಮಾಡಿದ್ರೆ, ಈಗ 8 lakh ಗಿಂತ ಜಾಸ್ತಿ ಇದ್ದವ್ರನ್ನ ಕ್ರೀಮಿ ಲೇಯರ್ ಗೆ ಸೇರಿಸಲಾಗ್ತಿದೆ. ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ, ಗವರ್ಮೆಂಟ್ ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಯಾದಂತಹ ಕನ್ಫ್ಯೂಷನ್ಸ್ ಅಂತ ಹೇಳಿದ್ರೆ, ಕ್ಲಾಸ್ 1 ಗ್ರೂಪ್ ಎ, ಗ್ರೂಪ್ ಬಿ, ಕ್ಲಾಸ್ 1, ಕ್ಲಾಸ್ 2 ಎಂಪ್ಲಾಯೀಸ್ ಇದೆಲ್ಲ ಗವರ್ಮೆಂಟ್ ಅಲ್ಲಿ ಬರುತ್ತೆ. ಬಟ್ PSU ಅಂತ ಕನ್ಸಿಡರ್ ಮಾಡಿದಾಗ ಬ್ಯಾಂಕ್ಸ್, ಯೂನಿವರ್ಸಿಟೀಸ್, ಪ್ರೈವೇಟ್ ಸೆಕ್ಟರ್ ಇದ್ರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ ಅಂತ ಡೆಸಿಗ್ನೇಷನ್ ಇಟ್ಟಿರೋದಿಲ್ಲ ಅಲ್ವಾ, ಅವ್ರಿಗೆ ಹೇಗೆ ಕ್ರೀಮಿ ಲೇಯರ್ ಅಂತ ಕನ್ಸಿಡರ್ ಮಾಡ್ಬೇಕು ಅನ್ನುವಂತಹ ಕನ್ಫ್ಯೂಷನ್ ಗವರ್ಮೆಂಟ್ ಮುಂದೆ ಬರುತ್ತೆ. ಅದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಪ್ರೈವೇಟ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಯಾರೇ ಇರ್ಬೋದು, ಅವರ ಸ್ಯಾಲರಿ ಪೇರೆಂಟಲ್ ಇನ್ಕಮ್ ಏನಾದ್ರೂ 8 lakh ಗಿಂತ ಜಾಸ್ತಿ ಎಕ್ಸೀಡ್ ಆಗ್ತಿದ್ರೆ ಅವ್ರನ್ನ ಡೈರೆಕ್ಟ್ ಆಗಿ ಕ್ರೀಮಿ ಲೇಯರ್ ಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹೇಳತ್ತೆ. ಡೋಂಟ್ ಯು ಫೀಲ್ ಇಟ್ ಇಸ್ ಇಂಜಸ್ಟಿಸ್? ಸೊ ಇಂಜಸ್ಟಿಸ್ ಅಥವಾ ತಾರತಮ್ಯನ ಕ್ರಿಯೇಟ್ ಮಾಡುತ್ತೆ ಅಂತಾನೆ ಹೇಳಬಹುದು. ಗವರ್ಮೆಂಟ್ ಜಾಬ್ ಇದ್ದವ್ರಿಗೆ OBC ರಿಸರ್ವೇಶನ್, ಗವರ್ಮೆಂಟ್ ಜಾಬ್ ಇದ್ದವ್ರಿಗೆ ಮಾತ್ರ OBC ರಿಸರ್ವೇಶನ್ ಆಗುತ್ತೆ, ಬೇರೆಯವರಿಗೆ OBC ರಿಸರ್ವೇಶನ್ ಸಿಗೋದಿಲ್ಲ ಆಗ.
ಸೊ ಹಿಯರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಗವರ್ಮೆಂಟ್ ಜಾಬರ್ಗೆ ಇಕ್ವಲೆಂಟ್ ಆಗಿದ್ರು ಕೂಡ ಅಲ್ಲಿ ಅವ್ರಿಗೆ ರಿಸರ್ವೇಶನ್ ನ ತಗೊಳ್ತಾ ಇಲ್ಲ. ಸೊ ಹಾಗಾಗಿ ತಾರತಮ್ಯವನ್ನ ಅಥವಾ ಡಿಸ್ಕ್ರಿಮಿನೇಷನ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಸುಪ್ರೀಂ ಕೋರ್ಟ್ ಈಗ ಪೇರೆಂಟಲ್ ಇನ್ಕಮ್ ಅಲೋನ್ ಕ್ಯಾನ್ ನಾಟ್ ಡಿಟರ್ಮೈನ್ ದ ಕ್ರೀಮಿ ಲೇಯರ್ ಸ್ಟೇಟಸ್ ಆಫ್ ಒಬಿಸಿ ಅಂತ ಹೇಳಿದೆ. ಅಂದ್ರೆ ಏನ್ 8 lakh ಪೇರೆಂಟಲ್ ಇನ್ಕಮ್ ಅಂತ ಹೇಳ್ತಿದಾರಲ್ವಾ, ಅದು ಒಂದು ಕ್ರೀಮಿ ಲೇಯರ್ ಅನ್ನ ಡಿಸೈಡ್ ಮಾಡಕ್ ಆಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ವರ್ಡಿಕ್ಟ್ ಅನ್ನ ಕೊಟ್ಟಿದೆ. ಸೊ ಇದರಿಂದ ಮುಂಚೆ ಇದ್ದಂತಹ ಕನ್ಫ್ಯೂಷನ್ ಗೆ ಬ್ರೇಕ್ ಹಾಕಿದೆ. ಸೊ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡುವಾಗ ಇದ್ದಂತಹ ಕನ್ಫ್ಯೂಷನ್ಸ್ ನ ರಿಮೂವ್ ಮಾಡಿದೆ. ಇನ್ನು ಮುಂದೆ ಈ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇರಲ್ಲ. ಕನ್ಫ್ಯೂಷನ್ಸ್ ಜೊತೆಗೆ ಈವನ್ ಡಿಸ್ಕ್ರಿಮಿನೇಷನ್ ಕೂಡ ಕ್ವಾಶ್ ಮಾಡಿದೆ ಅಥವಾ ರಿಮೂವ್ ಮಾಡಿದೆ. ಬರೀ ಇನ್ಕಮ್ ಅಷ್ಟೇ ಅಲ್ಲ, ಈವನ್ ಸೋಷಿಯಲ್ ಡಿಸ್ಅಡ್ವಾಂಟೇಜ್ ಇದ್ರೂ ಕೂಡ ಅವರನ್ನ ನಾನ್ ಕ್ರೀಮಿ ಲೇಯರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಜೊತೆಗೆ ಅದು ನೇಚರ್ ಆಫ್ ಎಂಪ್ಲಾಯಿ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಅವರು ಯಾವ ರೀತಿಯಾದಂತಹ ಎಂಪ್ಲಾಯಿ ಆಗಿದ್ದಾರೆ, ಯಾವ ಪೋಸ್ಟ್ ಅಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ ಕೂಡ ಡಿಟರ್ಮೈನ್ ಮಾಡುತ್ತೆ. ಅಂದ್ರೆ ಅವರ ಸ್ಟೇಟಸ್ ಆಫ್ ದ ಪೋಸ್ಟ್ ಏನು ಅನ್ನೋದ್ರು ಕೂಡ ನಾನ್ ಕ್ರೀಮಿ ಲೇಯರ್ ಅನ್ನೋದು ಡಿಟರ್ಮೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಈಗ ಹೇಳಿದೆ. ಬರೀ ಸ್ಯಾಲ್ರಿ ಒಂದನ್ನೇ ಏನಾದ್ರೂ ಕನ್ಸಿಡರ್ ಮಾಡ್ಕೊಂಡ್ರೆ ಇದು ಡಿಸ್ಕ್ರಿಮಿನೇಷನ್. 2 ಈಕ್ವಲ್ ಪೀಪಲ್ ಅನ್ನ ಅನ್ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ನೀವು ಮೇನ್ಸ್ ಅಲ್ಲಿ ಯೂಸ್ ಮಾಡಬಹುದು. ಫಂಡಮೆಂಟಲ್ ರೈಟ್ಸ್ ಯಾವ್ಯಾವ ರೈಟ್ಸ್ ಅನ್ನ ವಯೋಲೇಟ್ ಆಗುತ್ತೆ ಇದನ್ನಾದ್ರೂ ಕನ್ಸಿಡರ್ ಮಾಡಿದ್ರೆ ಆರ್ಟಿಕಲ್ 14 ವಯೋಲೇಟ್ ಆಗುತ್ತೆ. ಏನ್ ಹೇಳುತ್ತೆ ಆರ್ಟಿಕಲ್ 14? ರೈಟ್ ಟು ಇಕ್ವಾಲಿಟಿ ಬಿಫೋರ್ ದ ಲಾ ಅಂತ ಹೇಳುತ್ತೆ. ಜೊತೆಗೆ ಆರ್ಟಿಕಲ್ 15 ಕೂಡ ವಯೋಲೇಟ್ ಆಗುತ್ತೆ. ಆರ್ಟಿಕಲ್ 15 ಏನ್ ಹೇಳುತ್ತೆ? ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್. ಆರ್ಟಿಕಲ್ 16 ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳುತ್ತೆ. ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ. ಸೊ ಈ 3 ಆರ್ಟಿಕಲ್ ನ ವಯೋಲೇಟ್ ಆಗತ್ತೆ ಯಾವಾಗ ನಾವು 2 ಈಕ್ವಲ್ ಪೀಪಲ್ ನ ಅನ್ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ ಆಗ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ನ ಹೇಳುತ್ತೆ. ಸೊ ಈಗ ಇದು ಕೊಟ್ಟಂತಹ 2004 ಇಂಟರ್ಪ್ರಿಟೇಷನ್ ನ ರಿಮೂವ್ ಮಾಡಿ ಒರಿಜಿನಲ್ ಆಗಿ ಇದ್ದಂತಹ 1993 ಗೈಡ್ ಲೈನ್ಸ್ ಅನ್ನ ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಈಗಿಂದ 1993 ರೆಕಮೆಂಡೇಶನ್ ಏನಿದೆ ಅದು ಆಪರೇಷನ್ ಅಲ್ಲಿ ಇರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನೆಕ್ಸ್ಟ್ ಒಬಿಸಿ ಕ್ರೀಮಿ ಲೇಯರ್ ಮತ್ತೆ EWS ಕೋಟಾ ಎರಡು ಕೂಡ ಒಂದೇನಾ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನಾನ್ ಮುಂಚೆನೆ ಹೇಳ್ದಾಗೆ ಎರಡರಲ್ಲೂ ಕೂಡ ಇನ್ಕಮ್ ಎಷ್ಟು? 8 ಲಕ್ಷ. EWS ಕ್ರೀಮಿ ಲೇಯರ್ ಅಲ್ಲೂ 8 lakh, ಕ್ರೀಮಿ ಲೇಯರ್ ಅಲ್ಲೂ ಕೂಡ 8 lakh, EWS ಕೋಟಾದಲ್ಲೂ ಕೂಡ 8 lakh. ಹಾಗಿದ್ರೆ ಎರಡು ಕೂಡ ಸೇಮಾ? ಅಬ್ಸಲ್ಯೂಟ್ಲಿ ನೋ. 2019 ಅಲ್ಲಿ ಸುಪ್ರೀಂ ಕೋರ್ಟ್ಗೆ EWS ಕೋಟಾ ಬಗ್ಗೆ ಕೇಳಿದಾಗ ಅಜಯ್ ಭೂಷಣ್ ಪಾಂಡೆ ಕಮಿಟಿಯನ್ನ ಫಾರ್ಮ್ ಮಾಡುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಅಜಯ್ ಭೂಷಣ್ ಪಾಂಡೆ. ಸೊ ಈ ಕಮಿಟಿಯನ್ನ ಫಾರ್ಮ್ ಮಾಡಿ ಈ ಕಮಿಟಿ ಕೊಟ್ಟಂತಹ ರಿಪೋರ್ಟ್ ಅನ್ನ ಯೂಸ್ ಮಾಡ್ಬಿಟ್ಟು ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ತಗೊಳ್ತಾರೆ. ಸ್ಟ್ರಕ್ಚರಲ್ ಕ್ಲಾರಿಫಿಕೇಶನ್ ಈ ಒಂದು ರಿಪೋರ್ಟ್ ಕೊಡುತ್ತೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕ್ರೀಮಿ ಲೇಯರ್ ಕ್ಯಾಲ್ಕುಲೇಷನ್ ಅಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಮತ್ತೆ ಅಗ್ರಿಕಲ್ಚರಲ್ ಇನ್ಕಮ್ ಅನ್ನ ಎಕ್ಸ್ಕ್ಲೂಡ್ ಮಾಡ್ತಿದೆ. ಕರೆಕ್ಟ್ ಅಲ್ವಾ? ಸೊ ಕಂಪ್ಲೀಟ್ಲಿ ಸ್ಯಾಲರಿ ಮತ್ತೆ ಅಗ್ರಿಕಲ್ಚರಲ್ ಇನ್ಕಮ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಕ್ಲೂಡ್ ಮಾಡ್ತಾರೆ. ಜೊತೆಗೆ ಇಟ್ ರಿಲೈಸ್ ಪ್ರೈಮರಿಲಿ ಆನ್ ಸರ್ವಿಸ್ ಬೇಸ್ಡ್ ಕ್ರೈಟೀರಿಯಾ ಗ್ರೂಪ್ ಎ ಗ್ರೂಪ್ ಬಿ ಸ್ಟೇಟಸ್ ಆರ್ ವೆಲ್ತ್ ಆರ್ ಅದರ್ ಇನ್ಕಮ್ಸ್. ಅದೇ ನಾವೇನಾದ್ರೂ ಕ್ರೀಮಿ ಲೇಯರ್ ಅಲ್ಲಿ ಬಿಸ್ನೆಸ್, ಪ್ರಾಪರ್ಟಿ ಈ ಎಲ್ಲಾ ಇನ್ಕಮ್ ಅನ್ನ ಕೌಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. EWS ಕೋಟಾಗ ಹೋಗೋಣ. EWS ಕೋಟಾ ಅಲ್ಲಿ ಎಲ್ಲಾ ಸೋರ್ಸಸ್ ಗಳನ್ನ ಕೌಂಟ್ ಮಾಡುತ್ತೆ. ಸ್ಯಾಲ್ರಿ, ಅಗ್ರಿಕಲ್ಚರ್ ಎಷ್ಟಿದೆ, ಮತ್ತೆ ಅವರಿಗೆ ಎಲ್ಲಿಂದ ಸೋರ್ಸ್ ಇಂದ ಅಮೌಂಟ್ ಬರ್ತಾ ಇದೆ, ಎಲ್ಲದನ್ನು ಕೂಡ ಕೌಂಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ನ ಪ್ಯೂರ್ ಆಗಿ ಫಿನಾನ್ಷಿಯಲ್ ಪಾವರ್ಟಿ ಅಲಿವೇಶನ್ ಗೋಸ್ಕರ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ. ಸೊ ಇದನ್ನು ಕೂಡ ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಯೂಸ್ ಮಾಡಬಹುದು. ಈಗ ತಂದಿರುವಂತಹ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅಲ್ಲಿ ಯಾರ್ಯಾರು ಬೆನಿಫಿಷಿಯರೀಸ್, ಯಾರ್ಯಾರಿಗೆ ಇದು ಮುಖ್ಯ ಅಂತ ಹೇಳ್ಬಿಟ್ಟು ನೋಡೋಣ. ನೆಕ್ಸ್ಟ್ ಯಾರೆಲ್ಲ ಎಕ್ಸಾಮ್ ನ ಅಪ್ಲೈ ಮಾಡ್ತಾರೆ, ಅಪ್ಕಮಿಂಗ್ ಎಕ್ಸಾಮಿನೇಷನ್ ಗೆ ಅಟೆಂಡ್ ಮಾಡೋರಿದ್ದಾರೆ, ಅವ್ರಿಗೆ ರಿವೈಸ್ಡ್ ಇಂಟರ್ಪ್ರಿಟೇಷನ್ ಇಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಕ್ರೀಮಿ ಲೇಯರ್ ಅಂತ ಒಬಿಸಿ ಅಲ್ಲಿ ಯಾರ್ಯಾರಿದ್ರು ಅವರು ಕೆಲವು ಕ್ಯಾಂಡಿಡೇಟ್ಸ್ ಗಳು ಮೋರ್ ಬೆನಿಫಿಟ್ ಅನ್ನ ಪಡ್ಕೋತಾರೆ. ಕೆಲವರು ನಾನ್ ಕ್ರೀಮಿ ಲೇಯರ್ ಗೆ ಬರುವಂತಹ ಚಾನ್ಸಸ್ ಕೂಡ ಇದೆ.
ನೆಕ್ಸ್ಟ್, ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ಗೆ ಹೇಗೆ ಹೆಲ್ಪ್ ಆಗುತ್ತೆ? ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಸರ್ವಿಸ್ ಅಲೋಕೇಶನ್ ಅಥವಾ ಕ್ಯಾಡರ್ ಪ್ಲೇಸ್ಮೆಂಟ್ ಅಲ್ಲಿ ರಿವೈಸ್ ಮಾಡಬಹುದು. ಇದರಿಂದ ಹೈಯರ್ ರ್ಯಾಂಕ್ ಸರ್ವಿಸಸ್ ಅಥವಾ ಡಿಫ್ರೆಂಟ್ ಕ್ಯಾಡರ್ ಅಪ್ಡೇಟ್ಗೋಸ್ಕರ ಇದು ಹೆಲ್ಪ್ ಆಗುತ್ತೆ. ನಂತರ ಹಿಂದೆ ಇದ್ದಂತಹ ಒಬಿಸಿಗಳಿಗೆ ಪ್ರೀವಿಯಸ್ಲಿ ಅಲೋಕೇಟೆಡ್ ಕ್ಯಾಂಡಿಡೇಟ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ? ಕೆಲವು ಕ್ಯಾಂಡಿಡೇಟ್ಸ್ಗೆ ಮುಂಚೆ ಏನಾದ್ರೂ ಜಾಬ್ ಇನ್ಸೆಕ್ಯೂರ್ ಅಂತ ಫೀಲ್ ಆಗಿದ್ರೆ ಅಥವಾ ಸರ್ವಿಸ್ ಇನ್ಸೆಕ್ಯೂರ್ ಸಿಕ್ಕಿದ್ರೆ ಅವ್ರಿಗೆ ನೆಕ್ಸ್ಟ್ ಒಬಿಸಿ ಕೋಟಾವನ್ನ ಯೂಸ್ ಮಾಡ್ಬಿಟ್ಟು ಸರ್ವಿಸ್ ಅಲೋಕೇಶನ್ ನ ಚೇಂಜ್ ಮಾಡ್ಕೊಬಹುದು. ದೇರ್ ರ್ಯಾಂಕ್ ಆಲ್ಸೋ ಮೇ ಇಂಪ್ರೂವ್. ಅದರಿಂದ ಅವರ ರ್ಯಾಂಕ್ ಕೂಡ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಕ್ರೀಮಿ ಲೇಯರ್ ಇರೋರು ನಾನ್ ಕ್ರೀಮಿ ಲೇಯರ್ಗೆ ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಪ್ರಮೋಷನ್ ಅಲ್ಲಿ ಕೂಡ ರಿಸರ್ವೇಶನ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಸೂಪರ್ ನ್ಯೂಮೆರಸಿ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಹಾಗಿದ್ರೆ ವಾಟ್ ಇಸ್ ಸೂಪರ್ ನ್ಯೂಮೆರಸಿ ಪೋಸ್ಟ್? ಸೂಪರ್ ನ್ಯೂಮೆರಸಿ ಪೋಸ್ಟ್ ಅಂತ ಹೇಳಿದ್ರೆ ಇದು ಪರ್ಮನೆಂಟ್ ಅಲ್ಲ, ಇದು ಒಂದು ಎಕ್ಸ್ಟ್ರಾ ಪೋಸ್ಟ್. ಅಂದ್ರೆ ಇರುವಂತಹ ಪೋಸ್ಟ್ ಇಂದ ಹೊರಗಡೆಗೆ ಒಂದು ಸೂಪರ್ ನ್ಯೂಮೆರಸಿ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಏನಕ್ಕೆ ಇದನ್ನ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಟು ಸ್ಟ್ರೆಂಥನ್ ದ ಕ್ಯಾಡರ್ ನ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ. ಇಟ್ ಈಸ್ ಕ್ರಿಯೇಟೆಡ್ ಟು ಅಕಾಮಡೇಟ್ ಎ ಸ್ಪೆಸಿಫಿಕ್ ಇಂಡಿವಿಜುವಲ್ ಅಂಡ್ ಅಬಾಲಿಷ್ ಸೂನ್ ಆಸ್ ದಟ್ ಇಂಡಿವಿಜುವಲ್ ವೆಕೇಟ್ಸ್ ಇಟ್. ಸ್ಪೆಸಿಫಿಕ್ ಇಂಡಿವಿಜುವಲ್ಗೆ ಪ್ಲೇಸ್ ಅನ್ನ ಕೊಟ್ಬಿಟ್ಟು ನೆಕ್ಸ್ಟ್ ಅವರು ವೆಕೇಟ್ ಮಾಡಿದ್ಮೇಲೆ ಅದನ್ನ ರಿಮೂವ್ ಮಾಡ್ತಾರೆ, ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಒನ್. ಬಟ್ ಇದರಿಂದ ಯಾರು ತಮ್ಮ ಜಾಬ್ ಅನ್ನ ಕಳ್ಕೋತಲ್ಲ, ಎಕ್ಸ್ಟ್ರಾ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ತನ್ನ ವರ್ಡಿಕ್ಟ್ ಅನ್ನ ಕೊಟ್ಟಿದೆ. ಸೊ ಇದಿಷ್ಟು ಕ್ರಿಯೇಷನ್ ಆಫ್ ಸೂಪರ್ ನ್ಯೂಮೆರರಿ ಪೋಸ್ಟ್ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇಟ್ ಇಸ್ ಅ ಸೂಪರ್ ನ್ಯೂಮೆರರಿ ಪೋಸ್ಟ್ ಅಡಿಷನ್ ಪೋಸ್ಟ್ ಬಿಯಾಂಡ್ ಸ್ಯಾಂಕ್ಷನ್ ಸ್ಟ್ರೆಂತ್. ಎಷ್ಟು ಸ್ಯಾಂಕ್ಷನ್ ಸ್ಟ್ರೆಂತ್ ಇರುತ್ತೆ? ಫಾರ್ ಎಕ್ಸಾಂಪಲ್ 100 ಇತ್ತು ಅಂತ ಹೇಳಿದ್ರೆ +1 ನ ಕ್ರಿಯೇಟ್ ಮಾಡೋದು. ಸೊ ಇಫ್ ನೆಸೆಸರಿ ಟು ಅಕಾಮಡೇಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಎಫೆಕ್ಟೆಡ್ ಬೈ ಪೋಸ್ಟ್ ರಾಂಗ್ಫುಲ್ ಎಕ್ಸ್ಕ್ಲೂಷನ್. ಫಾರ್ ಎಕ್ಸಾಂಪಲ್ ನಾನ್ ಕ್ರೀಮಿ ಲೇಯರ್ ಈ ರೀತಿಯಾದಂತಹ ಎಕ್ಸ್ಕ್ಲೂಷನ್ಸ್ ಏನಾದ್ರೂ ಇದ್ದು ಅದರಿಂದ ಅಪಾಯಿಂಟ್ ಮಾಡುವಾಗ ಅವ್ರನ್ನ ನಾನ್ ಎಕ್ಸ್ಕ್ಲೂಷನ್ ಮಾಡಿದ್ರೆ ಅವ್ರನ್ನ ಸೂಪರ್ ನ್ಯೂಮೆರರಿ ಪೋಸ್ಟ್ ಅಂತ ಹೇಳಿ ಕ್ರಿಯೇಟ್ ಮಾಡಿ ಕೊಡಬಹುದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇದನ್ನ 2004 ಕ್ಲಾರಿಫಿಕೇಶನ್ ಅಂಡರ್ ಅಲ್ಲಿ ತಗೊಳ್ಳಲಾಗಿದೆ. ಇದಿಷ್ಟು ಈಗ ಬಂದಿರುವಂತಹ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇಂದ. ಹಾಗೆಯೇ ಒಬಿಸಿ ರಿಸರ್ವೇಶನ್ ಹೇಗೆ ಬಂತು ಅಂತ ಹೇಳಿ ಕೂಡ ನಮಗೆ ಅರ್ಥ ಆಯ್ತು. ನೆಕ್ಸ್ಟ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡನ್ನು ಕೂಡ ನೋಡ್ಕೊಳ್ಳೋಣ. ಪ್ರಿಲಿಮ್ಸ್ ವಿತ್ ರೆಫರೆನ್ಸ್ ಟು ದ ರಿಸರ್ವೇಶನ್ ಪಾಲಿಸೀಸ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಆಪ್ಷನ್, ದ ಕಾನ್ಸೆಪ್ಟ್ ಆಫ್ ಕ್ರೀಮಿ ಲೇಯರ್ ಅಮಾಂಗ್ ದ ಒಬಿಸಿ was introduced by Supreme Court in the Indira Sawhney judgment in 1992. ಕರೆಕ್ಟ್ ಅಲ್ವಾ? ಕ್ರೀಮಿ ಲೇಯರ್ ಫೇಮಸ್ ಆಗಿ ಒಬಿಸಿ ಕ್ರೀಮಿ ಲೇಯರ್ ಜಡ್ಜ್ಮೆಂಟ್ ಅಂತಾನೆ ಹೇಳ್ತೀವಿ ಇದನ್ನ. ನೆಕ್ಸ್ಟ್, ಫಾರ್ ಡಿಟರ್ಮೈನಿಂಗ್ ದ ಒಬಿಸಿ ಕ್ರೀಮಿ ಲೇಯರ್ ಸ್ಟೇಟಸ್, ಇನ್ಕಮ್ ಫ್ರಮ್ ಬೋತ್ ಸ್ಯಾಲರೀಸ್ ಅಂಡ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸ್ಟ್ರಿಕ್ಟ್ಲಿ ಇನ್ಕ್ಲೂಡೆಡ್, ಇಟ್ ಈಸ್ ಎಕ್ಸ್ಕ್ಲೂಡೆಡ್. ದಟ್ ಇಸ್ ವೈ ಇಟ್ ಇಸ್ ಇನ್ ನ್ಯೂಸ್. ಕ್ಲಿಯರ್ ಆಗಿ ಒಬಿಸಿ ಮತ್ತೆ ಇಡಬ್ಲ್ಯೂ ಎಸ್ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. Next, the income calculation methodology for EWS quota is identical to that of the OBC creamy layer. OBC creamy layer ಗೆ identical ಅಂತ ಹೇಳ್ತಿದ್ದಾರೆ. No, it is not identical. So answer is option A, that is one only is the correct answer. So ಎರಡು ಕೂಡ different calculation. ಕರೆಕ್ಟ್ ಅಲ್ವಾ? OBC ಅಲ್ಲಿ ಏನ್ ಮಾಡ್ತೀವಿ? ಇನ್ಕಮ್, ಸ್ಯಾಲರಿ ಮತ್ತೆ ಅಗ್ರಿಕಲ್ಚರ್ ನ ಎಕ್ಸ್ಕ್ಲೂಡ್ ಮಾಡ್ತೀವಿ. ಬಟ್ ಇಡಬ್ಲ್ಯೂ ಎಸ್ ನ ಕ್ಯಾಲ್ಕುಲೇಟ್ ಮಾಡಾಗ ಎಲ್ಲದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಸೊ ದಟ್ ಇಸ್ ವೇರ್ ದ ಡಿಫರೆನ್ಸ್ ಕಮ್. ಸೊ ಆನ್ಸರ್ ಇಸ್ ಒನ್ ಓನ್ಲಿ. ನೆಕ್ಸ್ಟ್ ಒಂದು ಮೈನ್ಸ್ ಪ್ರಾಕ್ಟೀಸ್ ಕ್ವಶನ್ ನ ನೋಡ್ಕೊಳ್ಳೋಣ. ಮೈನ್ಸ್ ಪ್ರಾಕ್ಟೀಸ್ ಕ್ವಶನ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಬರಿಬೇಕು ಅಂತ ಹೇಳ್ಬಿಟ್ಟು ಒಂದು ಗ್ಲಿಮ್ಸ್ ಅನ್ನ ಕೊಟ್ಟಿದ್ದೀನಿ. ಇದರಲ್ಲಿ ಹೇಗೆ ಬರಿಬಹುದು ಅಂತ ಹೇಳ್ಬಿಟ್ಟು ನೋಡೋಣ. ಕ್ವಶನ್ ಏನು ಅಂತ ನೋಡೋಣ. ಆನ್ಸರ್ ಬರೆದ್ಬಿಟ್ಟು ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. Next, the recent Supreme Court verdict on OBC creamy layer addressed the anomaly of artificial distinctions among the similarly placed candidates, reinforcing the constitutional guarantee of equality. Analyze the evolution of creamy layer, that is what the historical background. Correct alva? ಎಲ್ಲಿ ನೋಡಿದ್ವಿ historical background ನ? ಇಲ್ಲಿ ನೋಡ್ಕೊಂಡ್ವಿ ಅಲ್ವಾ? 1902ರಿಂದ
ಇಂದಿರಾ ಸ್ವಾಮಿ ಕೇಸ್ ತನಕ ಹೇಗೆ ಬಂತು ಅಂತ ಅದನ್ನ ಇಲ್ಲಿ ಬರಿಬಹುದು. ಬರಿವಾಗ ಬೆಟರ್ ಯೂಸ್ ಫ್ಲೋ ಚಾರ್ಟ್ ಅಥವಾ ಈ ತರ ಯೂಸ್ ಮಾಡ್ಬಿಟ್ಟು ಅಥವಾ ಚಾರ್ಟ್ ಅನ್ನ ಯೂಸ್ ಮಾಡ್ಬಿಟ್ಟು ಬರೀರಿ. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಸಿನ್ಸ್ ದ ಮಂಡಲ್ ವರ್ಡಿಕ್ಟ್ ಡಿಸ್ಕಸ್ ಹೌ ದ ಎಕ್ಸ್ಕ್ಲೂಷನ್ ಆಫ್ ಸ್ಯಾಲರಿ ಇನ್ಕಮ್ ಕ್ರೀಮಿ ಲೇಯರ್ ಡಿಟರ್ಮಿನೇಷನ್ ಎನ್ಶೂರ್ ಇಕ್ವಿಟೇಬಲ್ ಅಪ್ಲಿಕೇಶನ್ ಆಫ್ ರಿಸರ್ವೇಶನ್. ಸೊ ಇಲ್ಲಿ 1902 ಬರೆಯೋದು ಬೇಡ, ಮಂಡಲ್ ಕಮಿಷನ್ ಇಂದ ಬರೀರಿ. ಮಂಡಲ್ ಕಮಿಷನ್, ಇಂದಿರಾ ಸಾನಿ ವರ್ಡಿಕ್ಟ್, ನೆಕ್ಸ್ಟ್ 2004 ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್, ಅದಾದ್ಮೇಲೆ ಈಗ ಬಂದಿರುವಂತಹ 2026 ನ ವರ್ಡಿಕ್ಟ್. ಇಷ್ಟನ್ನು ಕೂಡ ಯೂಸ್ ಮಾಡಿ. ಜೊತೆಗೆ ಇದನ್ನ ಬರೀವಾಗ EWS ಮತ್ತೆ ಕ್ರೀಮಿ ಲೇಯರ್ ನ ಡಿಫರೆನ್ಸ್ ನ ಬರೆದ್ಬಿಟ್ಟು ಹೇಗೆ ಇದು ಬೆನಿಫಿಟ್ ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊಂಡು ಬೆನಿಫಿಟ್ಗಳನ್ನ 4 ಬೆನಿಫಿಟ್ಗಳನ್ನ ಬರಿಬಹುದಾಗತ್ತೆ. ಸೊ ಈ 4 ಬೆನಿಫಿಟ್ಗಳನ್ನ ನೀವು ಬರೆದ್ರೆ ನಿಮ್ಮ ಆನ್ಸರು ಕಂಪ್ಲೀಟೆಡ್. ಸೊ ಇದಿಷ್ಟು ಈಗ ಬಂದಿರುವಂತಹ ಕ್ರೀಮಿ ಲೇಯರ್ ನ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.